ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಕೊನೆಯ ವಾರದ ವೈಭವಲಕ್ಷ್ಮಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸೊಬ್ಬರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಈ ಪೂಜೆ ವಿಧಾನದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ನೀವು ಆ ವಿಡಿಯೋ ನೋಡಿಕೊಂಡು ಬರ್ತೀರಾ ಅಂದರೆ ಪೂರ್ತಿ ಸಂಕ್ಷಿಪ್ತವಾಗಿ ನಿಮಗೆ ಗೊತ್ತಾಗುತ್ತೆ ಈ ವ್ರತ ಯಾವ ರೀತಿ ಮಾಡೋದು ಅಂತ. ಈ ದಿನ ಮಾವಿನ ಸೊಪ್ಪು ಎಲೆನ ತಂದು ಬಾಗಿಲಿಗೆ ತೋರಣ ಕಟ್ಟಿ ತುಂಬಾ ಈ ದಿನ ಹಬ್ಬದ ಕಳೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಿಮಗೆ ಶಕ್ತಿ ಇದ್ದರೆ ವಿಳ್ಯದೆಲೆಯಿಂದಲೂ ಕೂಡ ನೀವು ತೋರಣ ಕಟ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಕಳಶಕ್ಕೆ ಕೂಡ ಮಾವಿನೆಲೆ ಉಪಯೋಗಿಸ್ಕೋಬೇಕು. ಹಾಗೆ ಈ ದಿನ ನಮಗೆ ಶಕ್ತಿಗೆ ಅನುಸಾರ ಒಂದಿಷ್ಟು ಅಡುಗೆ ಮಾಡಿ ಆ ದಿನ ಬಂದವರಿಗೆ ಊಟ ಹಾಕಿ ತಾಂಬೂಲ ಕೊಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಕ್ಕಾಗಿಯೇ ಮೊದಲು ಸ್ಟವ್ಗೂ ಕೂಡ ನಾವು ಅರಿಶಿನ ಕುಂಕುಮ ಹೂವು ಮತ್ತು ಅಕ್ಷತೆ ರಂಗೋಲಿನ ಬಿಟ್ಬಿಟ್ಟು ಪೂಜೆ ಮಾಡ್ಕೋಬೇಕು ಸ್ಟವ್ಗೆ. ವೈಭವಲಕ್ಷ್ಮಿ ಪೂಜೆಯನ್ನು ಮಾಡಿದ್ದ ಮೊದಲನೇ ವಾರ ಎಷ್ಟು ವಿಶೇಷವೋ ಅದೇ ಥರ ಕೊನೆಯ ವಾರನೂ ಕೂಡ ಅಷ್ಟೇ ಅದಕ್ಕಿಂತ ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ದಿನ ಅಂದರೆ ಕೊನೆಯ ವಾರ ಮುತ್ತೈದೆಯರಿಗೆ ದಾನ ಕೂಡ ಕೊಡಬೇಕಾಗುತ್ತೆ. ಇದೆಲ್ಲ ಏನು ಯಾವ ದೋಷಕ್ಕೆ ಪರಿಹಾರ ಅಂತಲೂ ತಿಳ್ಕೊಳ್ಳೋಣ. ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂಥ ಆಹಾರನ ತಯಾರಿಸಬೇಕು. ನೀವೇನಾದರೂ ಅಡುಗೆ ಮಾಡ್ತೀರಾ ಅಂದರೆ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರೋ ಆಹಾರನ ತಯಾರಿಸಬೇಕು. ಹಾಗೆ ಹುಳಿ ಪದಾರ್ಥ ಆಹಾರ ಅಂತೂ ತುಂಬ ಒಳ್ಳೆಯದು. ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಈ ಥರ ಅಡುಗೆನ ಬಳಸೋದ್ರಿಂದ ಮಹಾಲಕ್ಷ್ಮಿ ತುಂಬಾ ಸಂತೃಪ್ತರಾಗ್ತಾರೆ. ಇದನ್ನೆಲ್ಲ ಮಾಡಲೇಬೇಕು ಅಂತ ಏನೂ ಇಲ್ಲ, ನಿಮಗೆ ಶಕ್ತಿ ಇದ್ದರೆ ಮಾತ್ರ ಮಾಡಿ ಅಷ್ಟೇ. ಯಾರು ಊಟ ಮಾಡಿ ಹೋಗ್ತಾರೋ ಅವರು ಕೂಡ ತುಂಬ ಮನಸ್ಸಿನಿಂದ ಹಾರೈಸ್ತಾರೆ ನಿಮ್ಮನ್ನು. ಇದು ಬುಕ್ನಲ್ಲಿ ಏನೂ ಕೊಟ್ಟಿಲ್ಲ, ಇದು ನನ್ನ ಒಂದು ತಾಯಿಗೆ ಸೇವೆ ಅಷ್ಟೇ, ನನ್ನ ಒಂದು ಸಂತೋಷಕ್ಕೋಸ್ಕರ ನಾನು ರೂಢಿ ಮಾಡ್ಕೊಂಡಿರೋದು. ಇನ್ನು ಮುತ್ತೈದೆಯರು ಕುಂಕುಮಕ್ಕೆ ಬಂದಾಗ ಅಂದರೆ ತಾಯಂದಿರು ಬಂದಾಗ ಅವ್ರ ಜೊತೆ ಮಕ್ಕಳು ಕೂಡ ಬರ್ತಾರೆ, ಅವ್ರಿಗೂ ಕೂಡ ಹಾಗೆ ನೀವು ಕಳಿಸ್ಬಾರ್ದು. ಅವ್ರಿಗೂ ಕೂಡ ಏನಾದರೂ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ ಐಟಮ್ಸ್ಗಳು ಅಂದರೆ ಚಾಕ್ಲೇಟು, ಈ ಮೆಹಂದಿ ಕೋನ್ಸ್ಗಳು, ಸ್ಟಿಕ್ಕರ್ಗಳು ಮತ್ತು ಚಾಂದು ಈ ಥರ ನಾವು ಯಾವಾಗಲೂ ಕೂಡ ಒಂದು 5 ಜನ ಇಲ್ಲ 9 ಜನ ಅಂತ ಅಷ್ಟೇ ತರಬಾರ್ದು. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಂದಿಟ್ಕೋಬೇಕು. ಪ್ರಸಾದ ಆದರೂ ಅಷ್ಟೇ, ದಾನ ಅಂತ ಕೊಡಬೇಕಾದ್ರೂ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಟ್ಕೊಂಡಿರಬೇಕು. ಗಿಫ್ಟ್ ಐಟಮ್ಸ್ ಅಂದರೆ ಮುತ್ತೈದೆಯರಿಗೆ ಸ್ಟೀಲ್ ಪ್ಲೇಟು, ಬಟ್ಲು ಅಥವಾ ದೇವರಿಗೆ ಉಪಯೋಗಕ್ಕೆ ಬರೋ ಥರ ಪೀಠಗಳು. ಶನಿದೋಷ ನಡೀತಾ ಇದ್ದರೆ ಕಬ್ಬಿಣದ ವಸ್ತುಗಳನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಅದರಲ್ಲೂ ಲಕ್ಷ್ಮೀ ಪೂಜೆ ದಿನ ಕಬ್ಬಿಣದ ದಾನ ಮಾಡೋದು ತುಂಬಾ ಒಳ್ಳೆಯದು. ಸ್ಟೀಲ್ ಆದ್ರೂ ಕಬ್ಬಿಣದಿಂದಲೇ ಮಾಡಿರ್ತಾರೆ. ಯಾವುದೇ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ಈ ಥರ ಕಬ್ಬಿಣದ ವಸ್ತುಗಳನ್ನು ಅಂದರೆ ಸ್ಟೀಲ್ ಸಾಮಾನುಗಳನ್ನು ಒಂದಿಬ್ಬರಿಗಾದರೂ ಕೊಟ್ಟರೆ ತುಂಬ ಒಳ್ಳೆಯದು. ಆ ದೋಷ ನಿವಾರಣೆ ಆಗುತ್ತೆ. ಸ್ಟೀಲ್ ಐಟಮ್ ಕೊಟ್ಟರೆ ಈ ಒಂದು ದೋಷ ನಿವಾರಣೆ ಆಗುತ್ತೆ. ಇಲ್ಲ ಅಂದರೆ ದೇವರ ಪೂಜೆಗೆ ಉಪಯೋಗಕ್ಕೆ ಬರೋ ಥರ ಪೀಠಗಳನ್ನು ಕೊಡ್ಬೋದು. ದೇವರಿಗೆ ಈ ಥರ ಪೀಠಗಳನ್ನು ಕೊಡೋದ್ರಿಂದ ದೀಪಗಳನ್ನು, ಗಂಟೆಗಳನ್ನು, ವಿಗ್ರಹಗಳನ್ನು ಅಥವಾ ನೀವು ವ್ರತ ಮಾಡುವಾಗ ಇದರಲ್ಲಿ ವಿಗ್ರಹ ಇಟ್ಕೊಂಡು ಅಭಿಷೇಕನ ಮಾಡ್ಕೋಬೋದು. ಇನ್ನು ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕಾದ್ರೆ ಒಂದು 3 ಇಡಿ ಅಕ್ಕಿನ ಹಾಕ್ಕೊಳ್ಳಿ. ಎಲೆ, ಅಡಿಕೆ, ತೆಂಗಿನಕಾಯಿ ಅಥವಾ ಬಾಳೆಹಣ್ಣು ಕೊಡುವಾಗಲೂ ಕೂಡ ಜೊತೆ ಇರಬೇಕು. ಅಂದರೆ 2 ಬಾಳೆಹಣ್ಣು ಇಡಬೇಕು. ಒಂದು ಬಾಳೆಹಣ್ಣು ಕೊಡಲೇಬಾರ್ದು. ಒಂದು ಬ್ಲೌಸ್ ಪೀಸು, ಸ್ಟಿಕ್ಕರ್ ಪ್ಯಾಕೆಟು, ಅರಿಶಿನ ಕುಂಕುಮ ಪ್ಯಾಕೆಟು, ಒಂದು ವೈಭವಲಕ್ಷ್ಮಿ ಬುಕ್ ಅಂತೂ ಕೊಡಲೇಬೇಕು. ಹಾಗೆ ಇದ್ರ ಜೊತೆಗೆ ₹1 ಕಾಯಿನ್ನು ಇಡಬೇಕು. ಬುಕ್ಕಂತೂ ಕೊನೆಯ ವಾರ ಕೊಡಲೇಬೇಕು 8 ಜನಕ್ಕೆ. ಆ ಬುಕ್ನ ಅವರು ವ್ರತ ಮಾಡುವಾಗ ಅವರು ಮಾಡೋ ಪೂಜೆ ಫಲ ಕೂಡ ನಮಗೂ ಸಿಗುತ್ತೆ. ಅವರು ಎಷ್ಟು ಜನಕ್ಕೆ ಕೊಡ್ತಾರೋ ಹಾಗೆ ಅಷ್ಟು ಜನದ ವ್ರತದ ಫಲ ನಮಗೂ ಕೂಡ ಸಿಗುತ್ತೆ. ಹಾಗೆ ಕೊನೆಯ ವಾರ ಅಮ್ಮನಿಗೆ ಸೀರೆ, ಬ್ಲೌಸ್ ಪೀಸು ಇಡಬೇಕು. ಹಾಗೆ ಮಡ್ಲಕ್ಕಿ ಕೂಡ ಕಟ್ಟಿಡಬೇಕು. ಸೀರೆ ಇಡೋದಕ್ಕಾಗಲ್ಲ ಅನ್ನೋರಿಗೆ ಒಂದು ಬ್ಲೌಸ್ ಪೀಸ್ನ ಇಡಬೇಕು. ಇನ್ನು ಮಡ್ಲಕ್ಕಿ ಅಂದರೆ ಬ್ಲೌಸ್ ಪೀಸು ಅಥವಾ ಸೀರೆ, 3 ಹಿಡಿ ಅಕ್ಕಿ ಅಥವಾ 1 ಹಿಡಿ ಅಕ್ಕಿ, ಅರಿಶಿನ ಕುಂಕುಮ, ಬಳೆ, ಬಿಚ್ಚಾಲೆ ಪ್ಯಾಕೆಟು, ಅರಿಶಿಣದ ಕೊಂಬು 1, ದಕ್ಷಿಣೆ, ಕರ್ಪೂರ, ಊದ್ಗಡ್ಡಿ, ತೆಂಗಿನಕಾಯಿ, ಬಾಳೆಹಣ್ಣು ಮತ್ತು ಹೂವು, 1 ಬೆಲ್ಲದ ಅಚ್ಚು, 1 ಕೊಬ್ಬರಿ, ನಿಮಗೆ ಶಕ್ತಿಗೆ ಇದ್ದರೆ ಡ್ರೈ ಫ್ರೂಟ್ಸು, ಹುರುಗಡ್ಲೆ, ಕೆಂಪು ಸಕ್ಕರೆ ಅಂದರೆ ಕಲ್ಸಕ್ಕರೆ ಇದಿಷ್ಟು ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಮಡ್ಲಕ್ಕಿನ ಕಟ್ಟಿಡಬೇಕು ಅಥವಾ ಒಂದು ತಟ್ಟೆಯಲ್ಲಿ ಇಡಬೇಕು.
ಅಥವಾ ಬ್ಲೌಸ್ ಪೀಸ್ನ ಹಾಸ್ಬಿಟ್ಟು ಅದಕ್ಕೇ ಇದನ್ನೆಲ್ಲ ಇಟ್ಬಿಟ್ಟು ಗಂಟು ಕಟ್ಟಿ ಆಮೇಲೆ ಅದ್ರ ಮೇಲೆ ಅರಿಶಿನ ಕುಂಕುಮ ಬಿಡಿ ಹೂವು ಅಕ್ಷತೆ ಇಟ್ಟು ಪೂಜೆ ಮಾಡಿ ಇದನ್ನು ಕಟ್ಟುವಾಗ ಕೂಡ ನಿಮ್ಮ ಮನಸ್ಸಿನ ಕೋರಿಕೆ ಏನಿದೆ ಅದನ್ನು ಹೇಳಿಕೊಂಡು ಕಟ್ಟಬೇಕು. ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕೊಳ್ಳಿ, ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಹೂ ಇಡಿ ಮತ್ತು ಆಮೇಲೆ ಕಳಶವನ್ನು ಸ್ಥಾಪನೆ ಮಾಡಬೇಕು. ಇಲ್ಲ ನಿಮ್ಮ ಹತ್ರ ಮಹಾಲಕ್ಷ್ಮಿ ಯಂತ್ರವನ್ನು ಇಟ್ಟುಬಿಟ್ಟು ಅದಕ್ಕೂ ಕೂಡ ಪೂಜೆನ ಮಾಡ್ಕೋಬೋದು. ಆ ಬುಕ್ನಲ್ಲಿ ಕೂಡ ಈ ಯಂತ್ರ ಇರುತ್ತೆ. ಇದಕ್ಕೇ ಅರಿಶಿನ ಕುಂಕುಮ ಹೂವು ಅಕ್ಷತೆ ಇಟ್ಟು ಇದ್ರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡ್ಬೋದು. ಇನ್ನು ಕಳಶಕ್ಕೆ ಅರಿಶಿನ ಕುಂಕುಮ ಬಿಲ್ಪತ್ರೆ ಕೆಂಪು ಹೂವು ಲಾವಂಚ ಬೇರನ್ನು ಹಾಕಿ ವಿಳ್ಯದೆಲೆ ಅಥವಾ ಮಾವಿನೆಲೆ ಇಟ್ಟು ಅದ್ರ ಮೇಲೆ ಒಂದು ಬಟ್ಲನ್ನು ಇಡಲೇಬೇಕು. ಮೊದಲನೇ ವರ್ಷ ಪೂಜೆ ಮಾಡೋರಿಗೆ ಒಂದೇ ಒಂದು ಬುಕ್ ಇರುತ್ತೆ, ಅದಕ್ಕೋಸ್ಕರ ಯಂತ್ರ ನಿಮಗೆ ಸಿಗೋದಿಲ್ಲ. ನೀವು ಮುಂದೆ ಪೂಜೆ ಮಾಡ್ತಾ ಮಾಡ್ತಾ 2-3 ಬುಕ್ಕು ಸಿಗ್ಬೋದು. ಆಗ ನಿಮಗೆ 2-3 ಬುಕ್ಕು ಸಿಕ್ಕಿದ ಮೇಲೆ ಆಗ ನೀವು ಈ ರೀತಿ ಮಹಾಲಕ್ಷ್ಮಿ ಯಂತ್ರವನ್ನು ಇಟ್ಟು ಕಳಶವನ್ನು ಸ್ಥಾಪನೆ ಮಾಡ್ಬೋದು. ಹಾಗೆ ಒಂದು ಬುಕ್ಕು ಪೂಜೆಗೆ ಇಟ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೋ ಅಷ್ಟೂ ಜನರನ್ನು ಕೌಂಟ್ ಮಾಡಿ ಕಾಯಿನ್ಗಳನ್ನು ಆ ಬಟ್ಲಲ್ಲಿ ಹಾಕಬೇಕು. ಆ ಕಾಯಿನ್ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಆ ಬಟ್ಲಲ್ಲಿ ಹಾಕಿ. ಅಂದರೆ ನಾವು ಏನು ತಾಮ್ರದ ಚೆಂಬಿಟ್ಟಿರ್ತೀವಲ್ಲ ಅದ್ರ ಮೇಲೆ ಒಂದು ಬಟ್ಲನ್ನು ಇಡಬೇಕು. ಈ ಕಾಯಿನ್ಗಳನ್ನು ಹಾಕಬೇಕು. ಬೆಳ್ಳಿ ಕಾಯಿನ್ ಇದ್ದರೆ ಒಂದು ಅಥವಾ ಚಿಕ್ಕ ಚಿಕ್ಕ ಒಡವೆ ಏನಾದರೂ ಇದ್ದರೆ ಅದನ್ನು ಕೂಡ ಇಡ್ಬೋದು. ಈ ಪೂಜೆಗೆ 3 ಆರತಿನ ಮಾಡ್ಕೋಬೇಕು. ಒಂದು ತುಪ್ಪದ ಬತ್ತಿಯಿಂದ ಆರತಿ ಮತ್ತು ಬೆಟ್ಟದ ನೆಲ್ಲಿಕಾಯಿಯ ಆರತಿ, ಆಮೇಲೆ ಕೆಂಪಾರತಿ ಕೊನೆಯಲ್ಲಿ ಮಾಡ್ಕೋಬೇಕು. ಈ ರೀತಿ 3 ಆರತಿನ ಮಾಡಬೇಕು. ಮೊದಲನೇ ವಾರ ತುಂಬ ಸಮಯ ಇರುತ್ತೆ ಅಂತ ನಾವು ತುಂಬ ನಿಯಮವಾಗಿ ಪೂಜೆನ ಮಾಡ್ಕೊಂಡಿರ್ತೀವಿ. ಅದಾದಮೇಲೆ ಕೊನೆಯ ವಾರ ಸ್ವಲ್ಪ ಗಡಿಬಿಡಿ ಇರುತ್ತೆ. ಅದಕ್ಕೋಸ್ಕರನೇ ಕೂತ್ಕೊಂಡು ಮಂತ್ರಸ್ತೋತ್ರನ ಹೇಳ್ಕೊಂಡು ಪೂಜೆ ಮಾಡೋದಕ್ಕೆ ಸಮಯ ಇರೋದಿಲ್ಲ. ಅದಕ್ಕೇ ಮೊದಲನೇ ವಾರನೇ ಕರೆಕ್ಟಾಗಿ ಮಾಡ್ಕೊಂಬಿಡಿ ಈ ಪೂಜೆನ. ಈ 8 ವಾರದಲ್ಲಿ ಯಾವುದಾದ್ರೂ ಒಂದು ವಾರ ಅದು ಕುಂಕುಮಾರ್ಚನೆ ಮಾಡ್ಕೋಬೇಕು. ಇನ್ನು ಪ್ರತಿ ವಾರನೂ ಸಮಯ ಇರುತ್ತೆ ಮಾಡ್ಕೊತೀವಿ ಅಂದರೆ ಮಾಡ್ಕೋಬೋದು. ಆದರೆ ಕೆಲಸಕ್ಕೆ ಹೋಗೋರಿಗೆ ಅಷ್ಟು ಸಮಯ ಇರೋದಿಲ್ಲ. ಅದಕ್ಕೇನೆ ಮೊದಲನೇ ವಾರ ಅಥವಾ ಮಧ್ಯದಲ್ಲಿ ಯಾವುದೇ ವಾರ ಅಥವಾ ಕೊನೆಯ ವಾರ ಕರೆಕ್ಟಾಗಿ ಪೂಜೆನ ಮಾಡ್ಕೊಂಬಿಡಿ. ಮತ್ತು ಅಡುಗೆ ಮಾಡಿರೋದನ್ನು ಕೂಡ ದೇವಿಗೆ ನೈವೇದ್ಯವನ್ನು ಮಾಡಬೇಕು. ಅಮ್ಮನಿಗೆ ಬಾಳೆ ಎಲೆ ಅಥವಾ ಮುದುಕದ ಎಲೆಯಲ್ಲಿ ಊಟವನ್ನು ಬಡಿಸಿದ್ರೆ ತುಂಬಾ ಒಳ್ಳೆಯದು. ಬಂದವ್ರಿಗೂ ಕೂಡ ಆದಷ್ಟು ಬಾಳೆ ಎಲೆ ಅಥವಾ ಮುದುಕದ ಎಲೆಯಲ್ಲಿ ಊಟವನ್ನು ಬಡಿಸಿ. ಪ್ಲಾಸ್ಟಿಕ್ನ ಯೂಸ್ ಮಾಡಲೇಬೇಡಿ. ದೇವರಿಗೆ ಮಡ್ಲಕ್ಕಿ ನೈವೇದ್ಯ ಎಲ್ಲನೂ ಕೂಡ ಬಲಭಾಗದಲ್ಲಿ ಇಡಬೇಕು. ಧೂಪ ದೀಪ ಇದೆಲ್ಲವನ್ನು ಎಡಭಾಗದಲ್ಲಿ ಇಡಬೇಕು. ನಂತರ ಪೂಜೆನ ಮಾಡ್ಕೊಳ್ಳಿ. ನಂತರ ಬಂದವ್ರಿಗೂ ಕೂಡ ಬೆಲ್ಲದ ಪಾನಕನ ಕೊಡಿ. ಮತ್ತು ಈ ದಿನ ಹೆಸರುಬೇಳೆ ಕೋಸಂಬರಿನ ಮರೆಯೋಂಗೇ ಇಲ್ಲ. ನಂತರ ಹೂ ಅಕ್ಷತೆ ಕೊಟ್ಟು ದೇವರಿಗೆ ಹಾಕಿಸ್ಬೇಕು. ನಂತರ ಬಂದವ್ರಿಗೆ ಎಷ್ಟು ಜನ ಬಂದಿರ್ತಾರೋ ಅವ್ರಿಗೆ ಒಟ್ಟಿಗೆ ಕೂರಿಸ್ಬಿಟ್ಟು ತಾಂಬೂಲನ ಕೊಡಿ. ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಹೂನ ಮುಡಿಸಿ ಬಳೆನ ತೊಡಿಸಿ. ಯಾರಿಗೆ ಆಗಲಿ ಒಂದೊಂದು ಬಳೆನ ಕೊಡಬೇಡಿ. ನೀವು ಬಳೆ ಕೊಟ್ಟರೆ ಸಮ ಸಂಖ್ಯೆಯಲ್ಲಿ ಕೊಡಿ. ಕೆಲವರು ಒಂದು ಕೈಗೆ ಒಂದು ಇನ್ನೊಂದು ಕೈಗೆ ಒಂದು ಆ ಥರ 2 ಕೊಡ್ತಾರೆ. ಈ ಥರ ಕೊಡಬೇಡಿ. 2 ಕೈಗೂ ಸಮ ಸಂಖ್ಯೆಯಲ್ಲಿ ಕೊಡಿ. 2 ಅಂದರೆ ಬಲಗೈಗೆ 2 ಎಡಗೈಗೆ 2 2 4 6 8 ಈ ರೀತಿ ಸಮವಾಗಿ ಕೊಡಿ. ಆದಷ್ಟು ಪುಟ್ಟ ಮಕ್ಕಳಿಗೂ ಕೂಡ ಕರೆದ್ಬಿಟ್ಟು ತಾಂಬೂಲನ ಕೊಡಿ. ನಿಷ್ಕಲ್ಮಶ ಮನಸ್ಸಿರುವ ಆ ಪುಟ್ಟ ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅವ್ರು ಇಷ್ಟಪಡುವ ಚಾಕ್ಲೇಟು ಬಳೆ ಮತ್ತು ಚಾನ್ಗಳು ಮೆಹಂದಿ ಕೋನು ಆಟದ ಸಾಮಾನು ಈ ಥರ ಏನಾದರೂ ಸರಿ ಮೊದಲು ಚಿಕ್ಕ ಮಕ್ಕಳಿಗೆ ಕೊಟ್ಬಿಟ್ಟು ಆಮೇಲೆ ದೊಡ್ಡವರಿಗೆ ಕೊಡಬೇಕು. ಅವರ ಕೈಗೂ ಕೂಡ ಹೂ ಅಕ್ಷತೆನ ಕೊಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದನ ತಗೊಳ್ಳಿ. ನಿಮ್ಮ ತಲೆ ಮೇಲೆ ಆ ಹೂ ಅಕ್ಷತೆನ ಹಾಕಿ ಆಶೀರ್ವಾದ ಮಾಡ್ತಾರೆ. ಇದೇ ಥರ ಮಾಡಬೇಕು ಅಂತ ಏನೂ ಇಲ್ಲ, ನಿಮ್ಮ ಶಕ್ತಿಗೆ ಅನುಸಾರ ಮಾಡ್ಕೋಬೋದು. ಆದರೆ ಈ ಥರ ಮಾಡಿದರೆ ತುಂಬ ಒಳ್ಳೆಯದು. ಅವರನ್ನು ಕರೆದು ಹೊಟ್ಟೆ ತುಂಬ ಊಟ ಹಾಕಿ ಹುಡಿ ತುಂಬಿ ಕಳಿಸೋದು. ಈ ಥರ ಮಾಡಿದರೆ ಸಂಪೂರ್ಣ ಫಲ ಸಿಗುತ್ತೆ. ಬೇಗ ಬೇಗ ಪೂಜೆ ಮಾಡಿ ಮುಗಿಸೋಣ ಅಂತ ಗಡಿ ಬಿಡಿನಲ್ಲಿ ಹೆಂಗಂದರೆ ನಾವು ಪೂಜೆಗೆ ಕುತ್ಕೋಬಾರ್ದು. ಚೆನ್ನಾಗಿರೋ ಬಾರ್ಡರ್ ಸೀರೆನ ಉಟ್ಕೋಬೇಕು. ತಲೆ ಬಾಚಿಕೊಂಡು ಹೂ ಮುಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಈ ಥರ ವ್ರತಕ್ಕೆ ಯಾವುದೇ ಕಾರಣಕ್ಕೂ ಹಣೆಗೆ ಸ್ಟಿಕ್ಕರ್ನ ಇಡಬೇಡಿ. ಆದಷ್ಟು ಕುಂಕುಮನ ಇಡಿ, ತುಂಬ ಒಳ್ಳೆಯದು. ಈ ರೀತಿ ನೀವು ಕೂಡ ರೆಡಿ ಆಗಿ ಕುತ್ಕೋಬೇಕು. ಪೂಜೆಗೆ ಕೊನೆಯಲ್ಲಿ ಒಂದು 5 ಜನ ಸೇರಿ ತಾಯಿಗೆ ಕೆಂಪಾರತಿಯನ್ನು ಮಾಡಬೇಕು. ಆಮೇಲೆ ಕಳಶವನ್ನು ಕದಲಿಸಿ ಅವತ್ತೇ ಬೇಕಿದ್ರೆ ವಿಸರ್ಜನೆ ಮಾಡ್ಬೋದು. ಇಲ್ಲ ಕಳಶನೇ ಕದಲಿಸಿ ಮಾರನೇ ದಿನ ವಿಸರ್ಜನೆ ಮಾಡ್ಬೋದು. ಆ ಬಟ್ಲಲ್ಲಿ ಇರೋ ಕಾಯಿನ್ಸ್ನ ನಿಮ್ಮ ಮನೆಯಲ್ಲಿರುವ ಸದಸ್ಯರಿಗೆ ಕೊಡಿ. ಮಕ್ಕಳದು ಹುಂಡಿ ಎಲ್ಲ ಇರುತ್ತಲ್ಲ ಅದರಲ್ಲಿ ಹಾಕಿಡ್ಬೋದು. ಇನ್ನು ದೊಡ್ಡವರು ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೋಬೋದು. ಆದರೆ ಈ ಕಾಯಿನ್ ಯಾವುದೇ ಕಾರಣಕ್ಕೂ ಬಳಸಬಾರ್ದು, ಹಾಗೇ ಇಟ್ಕೋಬೇಕು. ಇದರಿಂದ ನಿಮಗೆ ಧನಾಕರ್ಷಣೆ ಆಗುತ್ತೆ.
ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ. ಮಕ್ಕಳು ಕೂಡ ಹುಂಡಿಗೆ ಹಾಕಿ ಇಡೋದ್ರಿಂದ ಆ ಹುಂಡಿನಲ್ಲಿ ದುಡ್ಡು ಹೆಚ್ಚಾಗುತ್ತೆ. ಪ್ರತಿ ವರ್ಷವೂ ಹೀಗೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಇದಿಷ್ಟು ಕೂಡ ಕೊನೆಯ ವಾರದ ವೈಭವಲಕ್ಷ್ಮಿ ಪೂಜೆಯ ವ್ರತ ವಿಧಾನ. ನಿಮ್ಮ ಶಕ್ತಿಗೆ ಅನುಸಾರ ವೈಭವಲಕ್ಷ್ಮಿ ವ್ರತವನ್ನು ಮಾಡ್ಕೋಬೋದು. ಇಷ್ಟೊತ್ತು ತಿಳ್ಕೊಂಡ್ರೆ ಅಲ್ವಾ ಕೊನೆಯ ವಾರದ ವೈಭವಲಕ್ಷ್ಮಿ ವ್ರತವನ್ನು ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.